ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತದಲ್ಲಿ FA 4 ಜನವರಿ 2026ಕ್ಕಾಗಿ LBA ಆಧಾರವಾಗಿಟ್ಟುಕೊಂಡು ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಬಳಿ LBA ಆಗಿರ್ಬೋದು FA ಮತ್ತು SA ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು ಜಸ್ಟ್ ನಂಬರ್ ಶೇರ್ ಮಾಡ್ತೀನಿ 9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಆ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಕಡಿಮೆ ಬೆಲೆಗಳಲ್ಲಿ ಕೊಡ್ತಾರೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. SA 2ಗೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಅವುಗಳು ಕೂಡ ಬೇಗನೆ ನಿಮಗಾಗಿ ಲೈನಪ್ಪನ್ನು ಮಾಡ್ತಾರೆ. ಎಸ್, ಸೊ ಪ್ರಶ್ನೆ ಒಂದಿತ್ತು ಫ್ರೆಂಡ್ಸ್. ಉದ್ದೇಶವಾರು ಅಂಕ ಹಂಚಿಕೆಗಳನ್ನು ನೋಡೋಣ. ಸೊ ಫಸ್ಟ್ ಜ್ಞಾನಕ್ಕಿರ್ತಕ್ಕಂಥದ್ದು 6 ಅಂಕ ಕೊಟ್ಟಿದ್ದಾರೆ, ತಿಳುವಳಿಕೆಗೆ 4 ಇದ್ದಾವೆ, ಅನ್ವಯಕ್ಕೆ 2 ಇದ್ದಾವೆ, ಕೌಶಲ್ಯಕ್ಕೆ 8 ಇದ್ದಾವೆ. ಸೊ ಟೋಟಲಿ ಏನಾಗಿತ್ತಪ್ಪ ಅಂತಂದರೆ ಇದು 20 ಅಂಕಗಳ ಪ್ರಶ್ನೆ ಪತ್ರಿಕೆ ಇತ್ತು. ಇನ್ನು ಪ್ರಶ್ನೆ ಆಧರಿಸಿ ಅಂಕ ಹಂಚಿಕೆಗಳ ವಿತರಣೆಗಳನ್ನು ನೋಡೋದಾದರೆ ಫ್ರೆಂಡ್ಸ್, ಸೊ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಪ್ರಶ್ನೆಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿ 6 ಅಂಕ, ಕಿರು ಉತ್ತರ 2 ಅಂಕದ್ದು 8 ಇದ್ದಾವೆ, 8 ಅಂಕಕ್ಕಿದ್ದಾವೆ, ದೀರ್ಘ ಉತ್ತರ 3 ಅಂಕದ್ದು 6 ಅಂಕಕ್ಕಿದ್ದಾವೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ನಾವು ಟೈಪ್ಸ್ ಆಫ್ ಕ್ವಶನ್ಸ್ ಅಂದರೆ ಪ್ರಶ್ನೆಗಳ ಪ್ರಕಾರಗಳಿಗೆ ಅನುಗುಣವಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ನಿಮಗೆ ವೇಟೇಜನ್ನು ಕೊಟ್ಟಿದ್ದೀವಿ. ಇನ್ನು ಮುಂದಿನ ನೋಡೋದಾದರೆ ಕಠಿಣತೆಯ ಮಟ್ಟ ಇದೆ. ಸೊ ಸರಳ 6 ಇದ್ದಾವೆ, ಸಾಧಾರಣ 8 ಇದ್ದಾವೆ, ನೆಕ್ಸ್ಟ್ ಕಠಿಣ 6 ಇದ್ದಾವೆ. ಸೊ ಟೋಟಲಿ 20 ಮಾರ್ಕ್ ಇದೆ. ಇನ್ನು ಟೋಟಲಿ 3 ಪಾಠಗಳನ್ನು ಈ ಮೌಲ್ಯಮಾಪನಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಅಳವಡಿಸಿಕೊಂಡಿದ್ದೀವಿ. ಸೊ ಅದರಲ್ಲಿ ಫಸ್ಟ್ ಇತ್ತು ಘಾತಗಳು ಮತ್ತು ಘಾತಾಂಕಗಳು ಅಂತ ಇದೆ. ಅದರಲ್ಲಿ ಟೋಟಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 2, 4 ಪ್ರಶ್ನೆ, 6 ಅಂಕ ವೇಟೇಜ್ ಮಾಡಿದ್ದೀವಿ. 12 ಸಮಮಿತಿ ಅಂತ ಇದೆ. ಸೊ 1 ಅಂಕದ 2, 2 ಅಂಕದ 1, 3 ಅಂಕದ 1, 4 ಪ್ರಶ್ನೆ 7 ಅಂಕ. ಘನಾಕೃತಿಗಳಿಂದ 1 ಅಂಕದ 2, 2 ಅಂಕದ 1, 3 ಅಂಕದ 1, 4 ಪ್ರಶ್ನೆ 7 ಅಂಕ. ಸೊ ಟೋಟಲಿ 1 ಅಂಕದ 6 ಇದ್ದಾವೆ, 2 ಅಂಕದ 4 ಇದ್ದಾವೆ, 3 ಅಂಕದ 2. ಸೊ ಟೋಟಲಿ 12 ಪ್ರಶ್ನೆ 20 ಅಂಕಗಳಿಗಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇದು ಇತ್ತು. ಓಕೆನಾ? ಇನ್ನು ಮುಂದೆ ಹೋಗೋಣ. ಎಸ್, ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಶೇರ್ ಮಾಡ್ತೀನಿ. ಇದು ಪ್ರಶ್ನೆ ಪತ್ರಿಕೆಯ ಪುಟ ಇತ್ತು. ಸೊ ಡೈರೆಕ್ಟಾಗಿ ಕೀ ಆನ್ಸರ್ಸ್ ಪೇಜ್. ಎಸ್, ಸೊ ಫಸ್ಟ್ ಮೇನ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ, 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಮೊದಲ ಪ್ರಶ್ನೆ 10 ಗುಣಿಸು 10 ಗುಣಿಸು 10 ಗುಣಿಸು 10 ಇದರ ಘಾತಾಂಕ ರೂಪ ಏನು ಅಂತ ಕೇಳಿದ್ದಾರೆ. ಸೊ 10 ಎಷ್ಟು ಸಾರಿ ಇದ್ದಾವೆ? 4 ಸಾರಿ ಇದ್ದಾವೆ. ಸೊ 10 4 ಸಾರಿ ಇದ್ದಾವೆ ಅಂದರೆ ನಾವೇನು ಬರಿತೀವಿ? 10ರ ಘಾತ 4 ಅಂತ ಬರಿತೀವಿ. ಆಪ್ಷನ್ ಡಿ 10 ಪವರ್ 4 ಅಂತ ಹೇಳ್ತಾರೆ, 10⁴ ಅಂತಲೂ ಹೇಳ್ತಾರೆ. ಸೊ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಈ ಕೆಳಗಿನ ಯಾವ ಆಕೃತಿಯು ನಿಯತ ಬಹುಭುಜಾಕೃತಿಯಾಗಿಲ್ಲ ಅಂತ ಕೇಳೋದು. ಎ ಆಯತ, ಬಿ ಚೌಕ, ಸಿ ಸಮಬಾಹು ತ್ರಿಭುಜ, ಡಿ ವರ್ಗ. ನಿಯತ ಬಹುಭುಜಾಕೃತಿಯಲ್ಲ ಅಂತಕ್ಕಂಥದ್ದು ಆಪ್ಷನ್ ಎ ಆಯತ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, 3 ಆಯಾಮದ ಆಕೃತಿಯಲ್ಲದ ಆಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ 3 ಆಯಾಮದ ಆಕೃತಿಯಲ್ಲದ ಆಕೃತಿ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಘನ ಇದೆ, ಆಪ್ಷನ್ ಬಿ ಸಿಲಿಂಡರ್, ಆಪ್ಷನ್ ಸಿ ಶಂಕು, ಆಪ್ಷನ್ ಡಿ ಆಯತ. ಸೊ 3 ಆಯಾಮದ ಘನಾಕೃತಿ ಎಲ್ಲದ ಆಕೃತಿ ಯಾವುದಪ್ಪ ಅಂದರೆ ಅದು ಡಿ ಆಯತ ಈಸ್ ದ ರೈಟ್ ಆನ್ಸರ್. ಇನ್ನು 1 ಮಾರ್ಕರ್ ಕ್ವಶನ್ ಇತ್ತು. ಪ್ರಶ್ನೆ 4, ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದರೆ 425. ಸೊ 425 ನೀವು ಘಾತಾಂಕ ರೂಪದಲ್ಲಿ ಬರೆದ್ರೆ ಫ್ರೆಂಡ್ಸ್ ಅದು ಯಾವ ಥರ ಆಗ್ತದಪ್ಪ ಅಂದ್ರೆ 5 ಗುಣಿಸು 5 ಗುಣಿಸು 17 ಅಂದರೆ 5 ಎಷ್ಟಾಯ್ತು? 2 ಆಯಿತು. 5ರ ಘಾತ 2 ಗುಣಿಸು 17. ಸೊ ಈ ತರನಾಗಿ ನೀವೇನು ಮಾಡ್ಬೋದು? ಘಾತಾಂಕದಲ್ಲಿ ವ್ಯಕ್ತಪಡಿಸ್ಬೋದು. ಇನ್ನು ವೃತ್ತ ಹೊಂದಿರುವ ರೇಖೆಯ ಸಮಮಿತಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ವೃತ್ತ ಒಟ್ಟಾರೆ ಎಷ್ಟು ಸಮಮಿತಿ ಆಕೃತಿ ಅನ್ನೋದನ್ನು ಹೊಂದಿದೆ ಅಂತ ಕೇಳಿದ್ರು. ಅನೇಕ ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು. ಇನ್ನು ಪ್ರಶ್ನೆ 6, ಆಯತ ಘನದಲ್ಲಿ ಇರುವ ಅಂಚುಗಳ ಸಂಖ್ಯೆ ಎಷ್ಟು? ಸೊ ಆಯತ ಘನದಲ್ಲಿ ಎಷ್ಟು ಅಂಚುಗಳಿದಾವಪ್ಪ ಅಂತಂದ್ರೆ ಸೊ ಆನ್ಸರ್ ಈಸ್ 12. ಸೊ 12 ಇಸ್ ದಿ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. 2 ಮಾರ್ಕರ್ ಪ್ರಶ್ನೆಗಳಿದ್ದಾವೆ. ಸೊ ಟೋಟಲಿ 4 ಪ್ರಶ್ನೆಗಳಿದ್ದಾವೆ, 8 ಅಂಕಗಳನ್ನು ಇಲ್ಲಿಂದ ಗಳಿಸ್ತೀರಿ. ಪ್ರಶ್ನೆ 1, 5 ಗುಣಿಸು 2ರ ಘಾತ 4 ಸುಲಭ ರೂಪಕ್ಕೆ ತನ್ನಿ ಅಂತ ಕೇಳಿದ್ದಾರೆ. ಸೊ ಓಕೆ, ಅಂದರೆ ಇದನ್ನು ಏನು ಮಾಡಬೇಕು? ಬಿಡಿಸಿ ತರೋದು. ಸೊ 5ಕ್ಕೆ 5 ಇಡಿ, 2 × 4 ಅಂದರೆ 2ನ 4 ಸಾರಿ ಬರೀರಿ. ಅಂದರೆ
2 ಗುಣಿಸು 2 ಗುಣಿಸು 2 ಗುಣಿಸು 2. ಸೊ ಅದನ್ನು ಗುಣಾಕಾರ ಮಾಡಿ 5ಕ್ಕೆ 5 ಇಡಿ, 2 2 4, 4 2 8, 8 2 16. ಸೊ 5 16, ಇಟ್ ಮೀನ್ಸ್ 16 5 ಎಷ್ಟಾಯಿತು 85. ಸೊ 5 ಗುಣಿಸು 24 ಸುಲಭೀಕರಣಕ್ಕೆ ತಂದಾಗ, ಸುಲಭ ತಂದಾಗ 80 ಈಸ್ ದಿ ಆನ್ಸರ್. ಪ್ರಶ್ನೆ 8. 5ರ ಘಾತ 2 ಗುಣಿಸು 5ರ ಘಾತ 3 ಘಾತಾಂಕದ ನಿಯಮ ಬಳಸಿ ಸುಲಭೀಪಡಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ 5ರ ಘಾತ 2 ಗುಣಿಸು 5ರ ಘಾತ 3 ಇದೆ. ಇದನ್ನು ಈ ಘಾತಾಂಕದ ನಿಯಮಕ್ಕೆ ಒಳಪಡಿಸಬಹುದು. ಎ ಪವರ್ ಎಮ್ ಇಂಟು ಎ ಪವರ್ ಎನ್, ಅಂದರೆ ಎದ ಘಾತ ಎಮ್ ಗುಣಿಸು ಎದ ಘಾತ ಎನ್ ಬರ್ಕೊಡ್ರಿ. ಎ ಎಮ್ ಅಂದರೆ 5 ಘಾತ 2 ಆಗ್ತದೆ, ಎ ಎನ್ ಅಂದರೆ 5 ಗುಣಿಸು 3 ಆಗ್ತದೆ. ಓಕೆನಾ. ಆಮೇಲೆ ಸೊ ಏನಾಗದಪ್ಪ ಅಂತಂದ್ರೆ ಘಾತ ಸೂಚಿಗಳು ಏನದಾವು, ಘಾತಾಂಕ ಸಂಖ್ಯೆ ಒಂದೇ ಇದೆ 5 ಇದೆ, ಘಾತ ಸೂಚಿ ಬೇರೆ ಇದೆ. ಸೊ ಅದನ್ನು ನಾವೇನು ಮಾಡೋಣ, ಕಾಮನ್ ತೆಗೆಯೋಣ. ಅಂದರೆ ಪವರ್ಗಳನ್ನು ಅಂದರೆ ಘಾತ ಸೂಚಿಗಳನ್ನು ಕೂಡಿಸ್ಕೊಳ್ಳೋಣ. 2 + 3 ಆಗ್ತದೆ. ಸೊ ಟೋಟಲ್ ಏನಾಗ್ತದಪ್ಪ ಅಂದ್ರೆ 5ರ ಘಾತ 5 ಅನ್ನೋದು ನಾವು ನಿಯಮ ಬಳಸಿ ಸುಲಭೀಕರಣಕ್ಕೆ ತಂದಾಗ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಸಮಮಿತಿ ರೇಖೆಗಳನ್ನು ಹೊಂದಿರದ 2 ಆಕೃತಿಗಳನ್ನು ಚಿತ್ರಿಸಿ ಅಂತ ಕೇಳಿದ್ದಾರೆ. ಸಮಮಿತಿ ಇರಬಾರ್ದು. ಸೊ ಯಾವುದು ಸಮಮಿತಿ ಇಲ್ಲ ಅಂತ ಕೇಳಿದರೆ, ಸೊ ಇವೆರಡೂ ಕೂಡ ಏನಾಗಿಲ್ಲಪ್ಪ ಅಂದ್ರೆ ಸಮಮಿತಿ ಇಲ್ಲ. ಸೊ ನಿಮಗೆ ಗೊತ್ತಿರಬೇಕು ಸಮಮಿತಿ ಅಂತಂದರೆ, ಸೊ ಎರಡೂ ಒಂದು ರೇಖೆಗಳನ್ನು ಇರಿದಾಗ ಎರಡೂ ಭಾಗ ಮಾಡಿದಾಗ ಸೇಮ್ ಆಗಿರ್ತಕ್ಕಂಥ ಭಾಗ ಅಲ್ಲಿ ಬರಬೇಕು, ಸಮ ಇರಬೇಕು. ಬಟ್ ಇವುಗಳನ್ನು ಗೆರೆ ಹಾಕಿದಾಗ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಏನಾಗೋದಿಲ್ಲ, ಸಮ ಆಗೋದಿಲ್ಲ. ಸೊ ಹೀಗಾಗಿ ಇದನ್ನು ನಾವು ಏನಂತ ಕರಿಬೋದು, ಸಮಮಿತಿ ಆಕೃತಿ ಅಲ್ಲದ ರೇಖೆಗಳು ಅಂತ ಈ ಥರ ಚಿತ್ರಗಳನ್ನು ತೆಗಿಬೋದು. ಮುಂದಿನ ಪ್ರಶ್ನೆ, ಯಾವುದಾದರೂ 2 ಘನಾಕೃತಿಗಳನ್ನು ರಚಿಸಿರಿ ಅಂತ ಕೇಳಿದ್ದಾರೆ. ಸೊ ಇದು ಬಂದುಬಿಟ್ಟು ಸಿಲಿಂಡರ್, ಇದು ಬಂದುಬಿಟ್ಟು ಶಂಕು. ಸೊ ಎರಡು ಏನಪ್ಪ ಅಂತಂದರೆ ಘನಾಕೃತಿಗಳೇ ಆಗಿದ್ದಾವೆ ಅನ್ನೋದನ್ನು ನೀವು ಚಿತ್ರಿಸಬಹುದಿತ್ತು. ಇನ್ನು 3 ಅಂಕದ ಪ್ರಶ್ನೆಗಳು 2 ಇದ್ದಾವೆ. ಸೊ ಅದರಲ್ಲಿ ಕೆಳಗಿನ ಫಸ್ಟ್ ಕೊಟ್ಟಿದ್ರು ಪ್ರಶ್ನೆ 14, ಕೆಳಗಿನ ಆಕೃತಿಗಳ ಜಾಲಾಕೃತಿಗಳನ್ನು ರಚಿಸ್ರಿ ಅಂತ ಕೇಳಿದ್ದಾರೆ. ಸೊ ಸಿಲಿಂಡರಿನ ಜಾಲಾಕೃತಿಯನ್ನು ಈ ತನಾಗಿರ್ತಕ್ಕಂಥ ಏನು ಮಾಡಬೇಕು, ರಚನೆಯನ್ನು ಮಾಡಬೇಕು. ಸೊ ವೃತ್ತ ಇದೆ, ಆಯತ, ಆಮೇಲೆ ವೃತ್ತ. ಸೊ ಇದೇನಾಯಿತು, ಸಿಲಿಂಡರಿನ ಜಾಲಾಕೃತಿ ಆಯಿತು. ಇನ್ನು ಶಂಕು ಇದೆ, ಇಟ್ಸ್ ಅ ವೆರಿ ಈಸಿ, ಅದನ್ನೇ ವರ್ಗಪಾದ ಪಟ್ಟಕ ಅಂತ ಕರಿತೀವಿ. ಸೊ ಫಸ್ಟ್ ಚೌಕವನ್ನು ತೆಗಿರಿ. ಸೊ ಚೌಕದ ಮೇಲೆ ನೀವು ಏನು ಮಾಡಬೇಕಾಗಿತ್ತು, ತ್ರಿಭುಜಗಳನ್ನು ಎಳಿಬೇಕಾಗಿತ್ತು. ಓಕೆನಾ. ಸೊ ಅವಾಗ ಇದೇನಾಗ್ತದಪ್ಪ ಅಂತಂದ್ರೆ ಎಸ್ ಶಂಕು, ಅದನ್ನೇ ವರ್ಗಪಾದ ಪಟ್ಟಕ ಅಂತಲೇ ನೀವೇನು ಮಾಡ್ತೀರಿ ಹೇಳ್ತೀರಿ. ಇನ್ನು ಲಾಸ್ಟ್ ಪ್ರಶ್ನೆ, ಕೋಷ್ಟಕಗಳನ್ನು ತುಂಬಬೇಕು. ಸೊ ಇಲ್ಲಿ ಆಕೃತಿಗಳಿದ್ದಾವೆ, ಅದು ಹೊಂದಿರುವ ಸಮಮಿತಿ ರೇಖೆಗಳ ಸಂಖ್ಯೆ ಅಂತ ಕೊಟ್ಟಿದ್ರು. ಸೊ ಗೊತ್ತಿದೆ ತ್ರಿಭುಜದಲ್ಲಿರ್ತಕ್ಕಂಥ ಸಮಮಿತಿ ರೇಖೆಗಳ ಸಂಖ್ಯೆ 3, ಚತುರ್ಭುಜದಲ್ಲಿ 4, ದಶಭುಜ ಕೃತಿಯಲ್ಲಿ 10. ಇಟ್ ಮೀನ್ಸ್ ತ್ರಿಭುಜ ಇದೆಯಲ್ಲ, ಸೊ ಈ ತ್ರಿಭುಜದಲ್ಲಿರ್ತಕ್ಕಂಥ ರೇಖೆಗಳ ಸಂಖ್ಯೆ 1, 2, 3. ಓಕೆನಾ. ಚತುರ್ಭುಜ ಅಂತ ಇದೆ. ಸೊ ಚತುರ್ಭುಜ ಅಂದರೆ ನಿಮಗೆ ಗೊತ್ತಿದೆ 4 ಬಾಹುಗಳಿದ್ದಾವೆ. ಓಕೆನಾ. ಸೊ ಅವಾಗ 1, 2, 3, 4. ಸೊ ಇದೇ ಸಮಮಿತಿ ರೇಖೆಗಳಂತಲೇ ಹೇಳೋದು. ಇಷ್ಟು ಏನಾಗಿತ್ತಪ್ಪ ಅಂದರೆ ಈ ಪ್ರಶ್ನೆ ಪತ್ರಿಕೆ ಇತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.